ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಶುಕ್ರವಾರದ ಮಿನಿ ವ್ಲಾಗ್. ಆದರೆ ತಡವಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮನೇಲಿ ಐಶ್ವರ್ಯ ದೀಪ ಅಂದರೆ ಉಪ್ಪಿನ ದೀಪವನ್ನು ಹೇಗೆ ಹಚ್ಚೋದು ಮತ್ತು ಯಾವ ಕಾರಣಕ್ಕೆ ಹಚ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮನೇಲಿ ಏನಾದರೂ ಹಣಕಾಸಿನ ಸಮಸ್ಯೆ ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾಯಿದ್ರೆ ಅಥವಾ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾಯಿಲ್ಲ, ಈ ಥರ ಏನಾದರೂ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಅಂದರೆ ನೀವು 3 ವಾರಗಳ ಕಾಲ ಸಂಕಲ್ಪ ಮಾಡಿಕೊಂಡು ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ನಿಮಗಿರುವಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳು 3 ವಾರದೊಳಗೆ ಕಮ್ಮಿ ಆಗ್ತಾ ಬರುತ್ತೆ. ಈ ಉಪ್ಪಿನ ದೀಪನ ಹೇಗೆ ಹಚ್ಚೋದು ಅಂತ ಅಂದರೆ ಫಸ್ಟು ನೀವು ಒಂದು ದೊಡ್ಡ ಮಣ್ಣಿನ ದೀಪನ ತಗೋಬೇಕು. ಹಾಲಿನೊಂದಿಗೆ ಕಲಸಿರುವಂಥ ಅರಿಶಿಣವನ್ನು ದೊಡ್ಡ ಮಣ್ಣಿನ ದೀಪಕ್ಕೆ ಹಚ್ಚಬೇಕು. ಅದಾದ ಮೇಲೆ ಕಲ್ಲುಪ್ಪನ್ನು ಹಾಕಿ, ಕಲ್ಲುಪ್ಪಿನ ಮೇಲೆ ಮತ್ತೆ ಇನ್ನೊಂದು ಚಿಕ್ಕ ಮಣ್ಣಿನ ದೀಪವನ್ನು ಇಡಬೇಕು. ಆ ಚಿಕ್ಕ ಮಣ್ಣಿನ ದೀಪಕ್ಕೂ ಕೂಡ ನೀವು ಹಾಲಿನಲ್ಲಿ ಕಲಸಿರುವಂಥ ಅರಿಶಿಣವನ್ನು ಹಚ್ಕೊಂಡಿರಬೇಕಾಗುತ್ತೆ. ಅದಕ್ಕೆ ಎಳ್ಳೆಣ್ಣೆನ ಹಾಕಿ ದೀಪನ ಹಚ್ಚಬೇಕು. ಓಕೆನಾ? ಈ ಥರ ದೀಪನ ನೀವು ಪ್ರತಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ ಇರುವಂತಹ ಎಲ್ಲ ಆರ್ಥಿಕ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇದು ನನ್ನ ಪರ್ಸ್ನಲ್ ಅಡ್ವೈಸ್ ಅಂತಲೇ ತಿಳ್ಕೊಳ್ಳಿ. ನಾನು ಕೂಡ ಹೀಗೆ ಮಾಡ್ತಾ ಇದ್ದೆ. ತುಂಬ ಎಷ್ಟೋ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ನನಗೆ ರೆಡ್ಯೂಸ್ ಆಗ್ತಾ ಬಂದಿದೆ ಅಂತಲೇ ಹೇಳ್ತೀನಿ. ಮತ್ತು ಈ ದೀಪನ ಹಚ್ಚಬೇಕಾದ್ರೆ ತಲೆಗೆ ಸ್ನಾನ ಮಾಡಿ ಹಚ್ಚಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ದೀಪ ಹಚ್ಚಿದ ದಿನ ನಾನ್ ವೆಜ್ನ ತಿನ್ನೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಖುಷ್. ಥ್ಯಾಂಕ್ ಯು ಸೋ ಮಚ್. ಬಾಯ್.